ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಕರ್ಕಾಟಕ ರಾಶಿಯವರ ಒಂದಿಷ್ಟು ಬಹಳ ಪ್ರಮುಖವಾದಂತಹ ವಿಚಾರಗಳ ವಿಡಿಯೋಗಳಲ್ಲಿ ಜನವರಿ ತಿಂಗಳು 2025ನೇ ಇಸ್ವಿ, ಮುಂದಿನ ವರ್ಷ, ಹೊಸ ವರ್ಷದ ಮೊದಲ ತಿಂಗಳು ಜನವರಿ ತಿಂಗಳಲ್ಲಿ ಏನೇನು ಒಳ್ಳೇದಾಗ್ಲಿದೆ ನಿಮ್ಗೆ ಅನ್ನುವಂಥದ್ದು ಆಲ್ರೆಡಿ ಶುಭ ವಿಚಾರ ವಿಡಿಯೋ ಆಗ್ಲೇ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಆಗಿದೆ. ನೀವು ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ನೋಡಿ ಆಯ್ತಾ. ಜೊತೆಗೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ರಾಶಿಯವರೆಗೂ ಪ್ರತಿ ತಿಂಗಳು ಶುಭವೂ ಇರುತ್ತೆ, ಎಚ್ಚರಿಕೆಗಳು ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯವರಿಗೊಂದು 5 ಎಚ್ಚರಿಕೆಗಳನ್ನ ಕೊಡಲಿದ್ದೇನೆ. ಸೊ ಅದನ್ನ ನೋಡ್ಕೊಂಡು ನನ್ನ ಬೈಕೋಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ, ಅಪಾರ್ಥ ಮಾಡ್ಕೊಳ್ಬೇಡಿ ನನ್ನ ಮೂಲ ಉದ್ದೇಶ ಹೇಳಲಿಕ್ಕೆ. ಯಾಕಂದ್ರೆ ಶುಭ ವಿಚಾರಗಳಿದೆ, ಅದು ಆಲ್ರೆಡಿ ಮಾಡಿದೀನಿ ಅಂತ. ನೀವು ಅದನ್ನ ನೋಡದೆ ಇದನ್ನ ಮಾತ್ರ ನೋಡ್ಬೇಕೊಂಡ್ರೆ ಅರ್ಥ ಇಲ್ಲ ಅಂತ. ಆಯ್ತಲ್ವಾ? ಹಾಗೂ ಈ ಒಂದು ವಿಡಿಯೋ ನಾನು ಹೇಳುವ ಈ ಎಚ್ಚರಿಕೆಗಳೆಲ್ಲ ಸುಳ್ಳಾಗೋಗ್ಲಿ, ಇದು ಯಾವುದು ಸತ್ಯ ಆಗದೆ ಇರ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಒಟ್ಟ ನಿಮ್ಗೆ ಒಳ್ಳೇದಾದ್ರೆ ಸಾಕು ಅಂತ ಹೇಳಿ ವಿಚಾರ ಶುರು ಮಾಡೋಣ. ಈ ತಿಂಗಳು ಮುಗೀತು, ಮುಂದಿನ ತಿಂಗಳು 2025ನೇ ಇಸ್ವಿ ಜನವರಿ ತಿಂಗಳು ಕರ್ಕಾಟಕ ರಾಶಿಯವರಿಗೆ 5 ಎಚ್ಚರಿಕೆಗಳು. ಅದರ ಗ್ರಹಸ್ಥಿತಿಗಳು ಏನಕ್ಕೋಸ್ಕರ ಅದು ಅನ್ನುವಂಥದ್ದು, ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹ ಎಲ್ಲಿರುತ್ತೆ ಜನವರಿ, ಶುಭ ವಿಚಾರಗಳು ತಿಳಿಸಿದ್ದೇನೆ. ಸೊ ಅದರಿಂದ ಡೈರೆಕ್ಟ್ ಆಗಿ ಸಬ್ಜೆಕ್ಟಿಗೆ ಬಂದ್ಬಿಡೋಣ. ಮೊದಲನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವಿಘ್ನಗಳು ಜಾಸ್ತಿ. ನಿಮಗೆ ವಿಘ್ನ ಅಂದ್ರೆ ಯಾವುದು ತುಂಬಾ ಈಸಿಯಾಗಿ ಆಗಲ್ಲ ಅಂತ. ಅದೆಲ್ಲ ರೂಢಿ ಆಗ್ಬಿಟ್ಟಿದೆ ಗುರುಳೆ. ಅಯ್ಯೋ, ನನ್ ಚಿಕ್ಕವನಿದ್ದಾಗ್ಲಿಂದಲೂ ಯಾವುದು ಈಸಿಯಾಗಿ ಆಗಿದೆ ಹೇಳಿ, ಎಲ್ಲಾ ಕಷ್ಟ ನನಗೆ. ಇದೆಲ್ಲ ಬೇರೆ ತರ ಸ್ಟೋರಿ ಆಯ್ತು. ನಾನ್ ಮಾತಾಡ್ತಿರೋದು ಹಂಗಲ್ಲ. ಜನವರಿ ತಿಂಗಳಲ್ಲಿ ನಿಮ್ಗೆ ಯಾವುದೇ ಕೆಲಸ ಕೈ ಹಾಕಕ್ ಹೋದ್ರು ವಿಘ್ನಗಳು ಉಂಟಾಗತ್ತೆ. ಈಸಿಯಾಗಿ ಊಹೆತದಂಗೆ ಕೆಲಸ ಆಗಲ್ಲ. ಎಲ್ಲಿ ತನಕ? 21ನೇ ತಾರೀಕು ತನಕ, ಬಹುಶಃ ಅದ್ರ ನಂತರನೂ ಹೌದು, ಜನವರಿ ತಿಂಗಳಲ್ಲೇ ಹೌದು, ಸ್ವಲ್ಪ ಈಸಿಯಾಗಿ ಆಗಲ್ಲ. 21ರ ತನಕ ಅಂತೂ ಪಕ್ಕ ಈಸಿಯಾಗಿ ಆಗಲ್ಲ. ಅದರ ನಂತರನೂ ಒಂದ್ ಸ್ವಲ್ಪ ಬುಧನ ಪ್ರಭಾವ ಜಾಸ್ತಿ ಇದ್ದು ಕೆಲ್ಸಗಳಾಗಲಿ. ವಿಘ್ನಗಳು ತುಂಬಾ ವಿಘ್ನಗಳು. ಏನ್ ಮಾಡಕ್ ಹೋದ್ರು ಕೂಡ ತುಂಬಾ ವಿಘ್ನಗಳು. ಇದು ಸ್ವಲ್ಪ ನಿಮ್ಮನ್ನ ಎಂತ ಹೇಳ್ತೀವಿ, ಹಿಂಗ ಅಲ್ಲಾಡ್ಸ್ಬಿಡುತ್ತೆ ನಿಮ್ಮನ್ನ. ನನಗೆ ಏನು ಯಾವಾಗೂ ಇರ್ಲ, ಇದು ಏನಿದು ಹಿಂಗ್ ಕೈ ಹಾಕದಲ್ಲ, ಈಸಿಯಾಗಿ ಆಗುತ್ತೆ ಅನ್ಕೊಂಡಿದ್ ಆಗ್ತಾ ಇಲ್ಲ. ನಾನು ಇಷ್ಟಲ್ಲಿ ಮುಗೀತು ಅನ್ಕೊಂಡಿದ್ದು ಇಷ್ಟು ಖರ್ಚಾಗ್ತಾ ಇದೆ. ಒಂದ್ ಓಡಾಟದಲ್ಲಿ ಮುಗಿದ 3 ಸಾಕು 4 ಓಡಾಟ ಆಯ್ತು. ಸುಮ್ಮನೆ ಅಲ್ಲಿ ಕಿತಾಪತಿ ಆಗ್ತಾ ಇದೆ, ಒಂದಿಷ್ಟು ಜಗಳಗಳಾಗ್ತಾ ಇದೆ, ಕೆಲಸ ಆಗ್ತಾ ಇಲ್ಲ. ಸೊ ಏನಂದ್ರೆ 21ನೇ ತಾರೀಕಿನ ತನಕ ಹೆಚ್ಚು ಕಡಿಮೆ, ಅದ್ರ ನಂತರನೂ ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಬೇರೆ ಕಾರಣಗಳಿಂದ, ಬುಧ ಸಂಚಾರ, ವ್ಯಯಾಧಿಪತಿಯ ಸಪ್ತಮ ಸಂಚಾರ ಇತ್ಯಾದಿಗಳಿಂದ. ಎನಿಹೌ, ಬಟ್ 21ರ ತನಕ ಅಂತೂ ಯಾವುದೇ ಕೆಲಸಗಳು, ಕೈ ಹಾಕಿದ ಕೆಲಸಗಳು ಬೇಗ ಎತ್ತಕ್ ಆಗಲ್ಲ, ಏನ್ ಮಾಡಿದ್ರು ಆಗಲ್ಲ. ಈ ವಿಘ್ನಗಳು ಅಂತಂದ್ರೆ ಆಬ್ಸ್ಟಾಕಲ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಸೊ ಈ ವಿಘ್ನಗಳ ಒಡೆಯ ಬಂದು ಕೇತು ಗ್ರಹ. ಸೊ ಕೇತುವಿನ ಆರಾಧನೆ ಮಾಡಿದ್ರೆ ನಿಮಗೆ ವಿಘ್ನಗಳು ನಿವಾರಣೆ ಆಗತ್ತೆ, ಗೊತ್ತಲ್ಲ. ಸೊ ಈ ಕುಜ ಮತ್ತೆ ಕೇತು ಕನೆಕ್ಷನ್ನೇ ಆ ತರ ಇದೆ, ಗೊತ್ತಲ್ವಾ, ನಾರ್ಮಲ್ ಆಗಿ ಮೊದ್ಲಿಂದನೂ. ಸೊ ಇಲ್ಲಿ ಕೇತುವಿನ ಆರಾಧನೆ ವಿಶೇಷವಾಗಿ ನೀವು ಮಾಡಿಕೊಂಡಲ್ಲಿ ನಿಮಗೆ ವಿಘ್ನಗಳು ನಿವಾರಣೆ ಆಗತ್ತೆ. ವಿಘ್ನ ನಿವಾರಕ ಯಾರು? ಮಹಾಗಣಪತಿ. ಕೇತುವಿನ ಅಭಿಮಾನಿ ದೇವರು ಮಹಾಗಣಪತಿಗೆ. ಆದ್ರಿಂದ ನೀವು ಗಣಪತಿ ದೇವಸ್ಥಾನ ಮನೆ ಹತ್ರದಲ್ಲಿದ್ರೆ ಒಂದು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ, ಕಾಲು ನೋವು ತನಕ ಪ್ರದಕ್ಷಿಣೆ ಮಾಡಿ, ಕೆಂಪು ಹೂಗಳನ್ನ ಗಣಪತಿಗೆ ಸಮರ್ಪಣೆ ಮಾಡಿ, ಆಮೇಲೆ ಮನೆಗೆ ಬಂದು ತಿಂಡಿ ಇತ್ಯಾದಿ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು. ದೇವಸ್ಥಾನಕ್ಕೆ ಹೋಗಲ್ವಾ, ಮನೆಯಲ್ಲೇ ಕುತ್ಕೊಂಡು ಗಣೇಶನ ಅಷ್ಟೋತ್ತರ ಓದಿದ್ರು ಪರವಾಗಿಲ್ಲ, ಒಳ್ಳೇದು. ಯಾವ್ದಾಗುತ್ತೋ ಅದು, ಗಣಪತಿ ಅಥವಾ ಕೇತು ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ, ಯಾವ್ದಾಗುತ್ತೋ ಅದನ್ನ ಓದ್ಕೊಂಡ್ರೆ ಖಂಡಿತ ಒಳ್ಳೇದು. ವಿಘ್ನಗಳ ಪ್ರಮಾಣ ಕಡಿಮೆ ಆಗ್ಬೋದು. ಬಟ್ ಇನ್ನೂ ವಿಘ್ನಗಳು, ಯಾಕಂದ್ರೆ ನೋಡಿ, ನೀವು ಯಾವ ಕೆಲಸಗಳನ್ನ ಆರಂಭಿಸಲಿಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರ್ತದೆ, ಗೊತ್ತಲ್ವಾ. ಸೊ ನಿಮ್ ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದಂತಹ ಕೆಲಸಗಳಿದಾವೆ. ಜನವರಿ ಬಗ್ಗೆ ತುಂಬಾ ಪ್ಲಾನಿಂಗ್ಸ್ ಇದೆ ಕೂಡ ನನಗೆ, ಏನೇನೋ ಕೆಲಸಗಳಾಗಬೇಕು ಅಂತ ಅನ್ಕೊಂಡ್ರೆ ಅಂದ್ರೆ ಅವಾಗ ನೀವು ಇನ್ನೂ ಬಹಳ ಕಠಿಣವಾಗಿ ದೇವತಾರಾಧನೆ ಮಾಡ್ಬೇಕಾಗುತ್ತೆ. ನಾನು ಸಿಂಪಲ್ ಪರಿಹಾರ ಅಂತ ಹೇಳಿದ್ರಿ, ವಿಶೇಷ ಪರಿಹಾರವೂ ಇದೆ. ಕೇತು ಜಯಂತಿ ಇದೆ ಡಿಸೆಂಬರ್ 30ನೇ ತಾರೀಕಿಗೆ, ಸಹಸ್ರ ಕೇತು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ, ವಿಶೇಷವಾದಂತಹ ಕೇತುವಿನ ಒರಿಜಿನಲ್ ರತ್ನ, ವೈಢೂರ್ಯ ರತ್ನ, ಕ್ಯಾಟ್ ಸೈ ಅಂತ ಕರೀತಾರೆ. ಸೊ ಆ ಒರಿಜಿನಲ್ ರತ್ನವನ್ನ ಪ್ರತಿಯೊಬ್ಬರಿಗೂ ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಉಂಗ್ರ ಮಾಡಿ ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳಕ್ಕೆ ಪ್ರತಿಯೊಬ್ಬರಿಗೂ ಸಹ. ಅನುಕೂಲ ಆಗ್ಲಿ, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಸುಲಭದ್ದು ಹೇಳಿದ್ದೇನೆ, ವಿಶೇಷವಾದ ಈ ವಿಡಿಯೋ ಎಂಡ್ ಅಲ್ಲಿ ಸಂಪೂರ್ಣ ಮಾಹಿತಿ ಈ ವಿಶೇಷ ಪರಿಹಾರದ ಬಗ್ಗೆ ಕೊಡ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಆಯ್ತಲ್ವಾ. ಎಸ್, ಎರಡನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಒಂದು ಬಹಳ ಪ್ರಮುಖವಾದಂತಹ ವಿಚಾರದ ಬಗ್ಗೆ
ತಾತ್ಸಾರ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಸ್ಪಷ್ಟ. ಬಿಡು ಅದೆಲ್ಲ ಆಗ್ತಾ ಇರ್ತದೆ ಹೋಗ್ತಾ ಇರ್ತದೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಯಾವ್ದ್ರ ಬಗ್ಗೆ ಗೊತ್ತಾ? ಆರೋಗ್ಯದ ಬಗ್ಗೆ. ಕರ್ಕಾಟಕ ರಾಶಿಯವರು ನೀವು ಆರೋಗ್ಯಕ್ಕೆ ಏನೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಪ್ರಾಮುಖ್ಯತೆಯೇ ಕೊಡ್ತಾ ಇಲ್ಲ. ಏನೋ ಭಗವದ ಅನುಗ್ರಹ ಮತ್ತೊಂದು ಇನ್ನೊಂದು ಕಾರಣಗಳಿಂದ ನಿಮ್ಮ ಆರೋಗ್ಯ ಚೆನ್ನಾಗಿದ್ದಿರಬಹುದು ಸದಿ ತನಕ, ಅಥವಾ ಒಂದ್ ಅರ್ಧಂಬರ್ಧ ಚೆನ್ನಾಗಿದೆ ಅಂತ ಅನ್ಸಿರ್ಬೋದು ನಿಮಗೆ. ಆದರೆ ಅದು ಸತ್ಯವಲ್ಲ. ನಿಮಗೆ ಒಳಗಿಂದೊಳಗೆ ಆರೋಗ್ಯ ಹಾಳಾಗ್ತಾ ಇರುತ್ತೆ, ನಿಮಗೆ ಗೊತ್ತಿರಲ್ವೋ ಅಥವಾ ಗೊತ್ತಿದ್ರು ತಾತ್ಸಾರ ಮಾಡ್ತಿದ್ದೀರೋ? ನನಗಂತೂ ಇಲ್ಲಿ ಕಾಣಿಸೋ ಪ್ರಕಾರ ನೀವು ತಾತ್ಸಾರ ಮಾಡ್ತಾ ಇದ್ದೀರಿ. ಡಾಕ್ಟರ್ಗಳು ನಿಮಗೆ ಹೇಳಿದ್ರು ಕೂಡ ಚೆಕಪ್ ಮಾಡಿಸ್ಕೊಳ್ಳಿ, ಮತ್ತೊಂದು ಟ್ರೀಟ್ಮೆಂಟ್ ತಗೊಳ್ಳಿ, ಮತ್ತೊಂದು ಏನ್ ಹೇಳಿದ್ರೆ ಅಯ್ಯೋ ಡಾಕ್ಟರ್ ಹೇಳ್ತಿರ್ತಾನೆ ನಿನ್ ಬಾ ನೀನು, ಏನಾಗ್ಬಿಡುತ್ತೆ, ದೊಡ್ಡ ಪ್ರಮಾಣದಲ್ಲಿ ನಮ್ ತಲೆ ಮೇಲೆ ಬಂದ್ಬಿಡುತ್ತೆ ಎಲ್ಲ ಸೇರಿ. ಅವಾಗ ಸಮಸ್ಯೆ ಜಾಸ್ತಿ, ಅವಾಗ ಪರಿಹಾರ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕರ್ಕಾಟಕ ರಾಶಿಯವರು ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನ. ಆರೋಗ್ಯ ತಾತ್ಸಾರ ಮಾಡಬೇಡಿ. ಅದು ಈ ಜನವರಿ ತಿಂಗಳಂತೂ ಸ್ತ್ರೀಯರಿಗೆ ತುಂಬಾ ಈ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಅಥವಾ ಎಲ್ಲಾ ಪುರುಷ ಸ್ತ್ರೀ ಎಲ್ಲಾ ಕರ್ಕಾಟಕ ರಾಶಿಯವ್ರಿಗೂ ಸ್ವಲ್ಪ ರಕ್ತ ಕೊರತೆ ಆಗ್ತಕ್ಕಂಥದ್ದು, ತಲೆ ಸುತ್ತು ಬರ್ತಕ್ಕಂಥದ್ದು, ರಕ್ತ ಕಲುಷಿತ ಅಂತಾರಲ್ಲ ಆ ತರ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಸ್ಪಷ್ಟತೆ ಕಾಣ್ತಾ ಇದೆ. ಆದ್ರಿಂದ ನಿಮ್ಮ BP ಚೆಕ್ ಮಾಡ್ಕೊಳ್ಳಿ, ಶುಗರ್ ಚೆಕ್ ಮಾಡ್ಕೊಳ್ಳಿ, ರಕ್ತ ಈಗ ಹೇಳ್ತಾರಲ್ಲ ಏನೋ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಅದ್ರ ಕೌಂಟ್ಸ್ ಮಾಡ್ತಾರೆ, ಬ್ಲಡ್ ಪ್ಲೇಟ್ಲೆಟ್ಸ್ ಎಲ್ಲ, ಅದ್ರದ್ದೆಲ್ಲ ಒಂದ್ ಸ್ವಲ್ಪ ಚೆಕಪ್ ಮಾಡಿಸ್ತಾ ಇರಿ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನದ ಗಮನ ಅತ್ಯಂತ ಅವಶ್ಯಕ, ಆಯ್ತಾ? ಇದ್ರ ಜೊತೆಯಲ್ಲಿ ಮನೆಯಲ್ಲಿ ಒಂದು ಮೃತ್ಯುಂಜಯನ ಅಷ್ಟೋತ್ತರ ಅಥವಾ ಶಿವಾಷ್ಟೋತ್ತರ, ಶಿವಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶೇಖರಾಯ ನಮಃ, ಗಂಗಾಧರಾಯ ನಮಃ, ಲಾಟಾಕ್ಷಾಯ ನಮಃ, ಕಾಲಕಾಲಾಯ ನಮಃ, ಹೀಗೆ 108 ಹೆಸರು ಈಶ್ವರಂದು ಪ್ರತಿದಿನ ಬೆಳಗ್ಗೆ ಎದ್ದು ಓದ್ಕೊಳ್ಳಿ. ಇಲ್ಲ ಒಂದು ಸ್ತೋತ್ರ ಪಠನೆ ಮಾಡಿ, ಮೃತ್ಯುಂಜಯನ ಒಂದು ಮಂತ್ರ ಹೇಳ್ಕೊಳ್ಳಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಇಲ್ಲ ಇನ್ನೂ ಪವರ್ಫುಲ್ ಆಗ್ಬೇಕಾ, ಡಿಸೆಂಬರ್ 30ನೇ ತಾರೀಕು ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನವನ್ನು ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಅಂತ ಬರ್ತದೆ. ಅದು ಬಹಳ ವಿಶೇಷವಾದ ಪವರ್ಫುಲ್ ಆಗಿರತಕ್ಕಂಥ ಮಂತ್ರ. ಎಂತಹ ಅನಾರೋಗ್ಯ ಪೀಡಿತರು ಬಿದ್ದೋಗಿದ್ರು ಅವ್ರನ್ನ ಎಬ್ಬಿಸಿ ಕೂರಿಸ್ತಕ್ಕಂಥ ತಾಕತ್ತಿರುವ ಮಂತ್ರ. ಅದರದ್ದೇ ಹೋಮವನ್ನು ಮಾಡ್ತಾ ಇದ್ದೇವೆ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಸಹಸ್ರಕೇತು ಚಂದ್ರ ಜೊತೆಗೆ ಅದರಲ್ಲೇ ಅಭಿಮಂತ್ರಣೆ ಆಗಿರುತ್ತೆ. ಈ ಒಂದು ಉಂಗುರ ಗೊತ್ತಾಯ್ತಲ್ವಾ? ಖಂಡಿತವಾಗಿ ಸಂಕಲ್ಪ ಸೇವೆ ಕೊಟ್ಕೊಂಡು ಆ ಹೋಮದ ಭಸ್ಮ ಹಣೆಗೆ ಹಚ್ಕೊಂಡು, ಕುಂಕುಮ ಹಣೆಗೆ ಹಚ್ಕೊಂಡು ದಿನ ಏನೋ ಶಿವಾಷ್ಟೋತ್ರ ಪಠನೆ ಮಾಡ್ತಾ ಇರಿ, ಅಥವಾ ಅದ್ರ ಜೊತೆಯಲ್ಲಿ ಶನಿ ಅಷ್ಟೋತ್ರವನ್ನೂ ಪಠನೆ ಮಾಡ್ಕೊಳ್ಳಿ. ಆರೋಗ್ಯ ಖಂಡಿತ ಸುಧಾರಿಸುತ್ತೆ. ಸುಬ್ರಹ್ಮಣ್ಯಂದು ಬೇಕಂದ್ರೆ ನಿಮ್ಮ ಆರೋಗ್ಯ ಹಾಳು ಮಾಡುವಲ್ಲಿ ಸದ್ಯದ 25ನೇ ತಾರೀಕು ಕುಜ ನಿಮ್ಮ ನೀಚ ಸ್ಥಿತಿ ಇರಬಹುದು, ಅಷ್ಟಮದ ಶನಿ ಇರಬಹುದು, ಹಲವಾರು ಬೇರೆ 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 ಕಾರಣಗಳಿದ್ದಾವೆ. ಸೊ ಆದ್ರಿಂದ ಇದನ್ನ ತಾತ್ಸಾರ ಮಾಡಬೇಡಿ. ಮೊದ್ಲೇ ಮಾಡ್ತಾ ಇದ್ದೀರಿ ಆರೋಗ್ಯದ ವಿಚಾರಕ್ಕೆ, ಸೀರಿಯಸ್ ತಗೊಂತ ಇಲ್ಲ ನೀವು. ಮೂರನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಉದ್ಯೋಗ ಅನ್ನತಕ್ಕಂಥದ್ದು ಬಹಳ 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 ಅನಿರೀಕ್ಷಿತ ತಿರುವುಗಳನ್ನ ಪಡೆಯುವ ಸಾಧ್ಯತೆ ಇದೆ. ಕರ್ಮಾಧಿಪತಿ 21ನೇ ತಾರೀಕಿನ ತನಕ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ನಂತರ ಕರ್ಮಾಧಿಪತಿ ವ್ಯಯಕ್ಕೆ ಲಾಸ್ 12ನೇ ಮನೆಗೆ ಹೋಗ್ತಕ್ಕಂಥದ್ದು. ಇದೇನಂತ ತೋರಿಸುತ್ತೆ ಅಂದ್ರೆ, ಸ್ವಲ್ಪ ಹುಷಾರಿಲ್ಲ ಅಂತ ಕೆಲಸ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ, ಅಥವಾ ಕೆಲಸದಲ್ಲೇ ಬೇರೆಯವರು ನಿಮ್ಮ ಬಗ್ಗೆ ಅಥವಾ ಏನೋ ಒಂದು ಅಭಿಪ್ರಾಯಗಳ ಭೇದಗಳನ್ನು ಮಾಡಿಕೊಂಡು ಒಂದು ಸ್ವಲ್ಪ ಘರ್ಷಣೆ ಆಗ್ತಕ್ಕಂಥದ್ದು. ಈ ಮೊದಲೇ ನಿಮಗೆ ಘರ್ಷಣೆ ಆಗಲ್ಲ. ಸೊ ಆದ್ರಿಂದ ಏನಾಗತ್ತೆ, ಸ್ವಲ್ಪ ಅದು ರಬ್ಬಿಂಗ್ ಆಗಿ ಸ್ವಲ್ಪ ಸಮಸ್ಯೆ ಜಾಸ್ತಿ. ನನ್ ಕೆಲಸ ಬಿಟ್ಬಿಡ್ತೀನಿ, ನಂಗೆ ಬೇಡ ಬೇಡ ಅನ್ನುವಂಥ ನಿಮ್ಮ ಒಂದು ಎಂತ ಹೇಳ್ತೀವಿ ನಿಮಗೆ ನಡವಳಿಕೆ, ನಿಮ್ಮ ಒಂದು ಯೋಚನಾ ಲಹರಿ ಸ್ವಲ್ಪ ಇಲ್ಲಿ ಮಿಸ್ ಹೊಡಿತಾ ಇದೆ, ಸಮಸ್ಯೆ ಆಗ್ತದೆ. ಎಚ್ಚರಿಕೆ. 21ನೇ ತಾರೀಕಿನ ತನಕ ಕರ್ಮಾಧಿಪತಿ ನೀಚ, ನಂತರ ಕರ್ಮಾಧಿಪತಿ ವ್ಯಯ, ಆಯ್ತಾ? ಇನ್ನು ನಿಮಗೆ ಬಲ ಬರುವಂತದ್ದು ರವಿ ಬಲ ಮಕರ ಸಂಕ್ರಾಂತಿಯ ನಂತರ, ಆಯ್ತಾ? ಅದೊಂದು ಸ್ವಲ್ಪ ನಿಮ್ಗೆ ಅನುಕೂಲ ಮಾಡಿಕೊಡ್ಬಹುದು. ಆದರೆ ಈ ಇತರೆ ಏನು ಕುಜನ ಒಂದು ನೀಚತ್ವ ಸ್ಥಿತಿ ಇರಬಹುದು, ಅಷ್ಟಮ ಶನಿ ಇರಬಹುದು, ನಿಮ್ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವೂ ಏನು ಸಪೋರ್ಟಿವ್ ಆಗಿಲ್ಲ ಅಂದ್ಬಿಟ್ರೆ ಉದ್ಯೋಗದ ವಿಚಾರದಲ್ಲಿ ಅನಾಹುತಗಳಾಗ್ಬಿಡೋ ಸಾಧ್ಯತೆ ಇರ್ತದೆ. ಅದು ಸಿಟ್ಟಲ್ಲಿ ಕಣ್ಮುಗು ಸಮಾಧಾನ ಆದ್ಮೇಲೆ ಅನ್ಸ್ಕೊಳಕ್ ಆಗಲ್ವ. ಸೊ ಅದ್ರಿಂದ ಏನೋ ಒಂದು ಸಮಸ್ಯೆ ಆದ್ರೂ ಕೂಡ ಅದನ್ನ ಅಲ್ಲಲ್ಲೇ ತೇಪೆ ಹಚ್ಚಿ ಮುಗಿಸಿ ಮುಂದ್ ಹೊರಟೋಗ್ಬಿಡ್ಬೇಕು. ಡ್ರ್ಯಾಗ್ ಮಾಡಬಾರ್ದು, ಎಳೆದಾಡಬಾರ್ದು ವಿಚಾರಗಳನ್ನ, ಅಲ್ಲಲ್ಲಲ್ಲೇ ಮುಗಿಸ್ಬಿಟ್ಟು ಮುಂದ್ ಹೋಗ್ಬಿಡ್ಬೇಕು. ಸೊ ಅದು ನಿಮಗೆ ಬಹಳ ಸೂಕ್ತ. ಆರೋಗ್ಯ ಸರಿ ಇಲ್ಲ ಅಂತ ನೀವೇ ಕಾರಣಗಳು ಕೊಟ್ಟು ಕೆಲ್ಸಕ್ಕೆ ಕರೆಕ್ಟ್ ಆಗಿ ಹೋಗದೆ ಇರತಕ್ಕಂಥದ್ದು ಕೂಡ ಸಾಧ್ಯತೆ ಚೆನ್ನಾಗಿದೆ. ರಿಸೈನ್ ಮಾಡ್ಬಿಡ್ತೀನಿ ಅಂತ ನೀವು ಕೂತ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದಾವೆ. ಎಲ್ಲವೂ ದಡ್ಡತನದ ಕೆಲಸ ಆಗ್ಬಿಡುತ್ತೆ ಅಂತ ಈ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳದೆ
ಜಾಬ್ ರಿಸೈನ್ ಮಾಡೋದು ಹೆಚ್ಚು ಕಡಿಮೆ ಮೂರ್ಖತ್ವದ ಪರಮಾವಧಿ. ಅದು ಬರೀ ಮೂರ್ಖತ್ವ ಅಲ್ಲ, ಮೂರ್ಖತ್ವದ ಪರಮಾವಧಿ ಆಗ್ಬಿಡುತ್ತೆ. ಯಾಕಂದ್ರೆ ಮುಂದೆ ಏನು ಅಂತಾನೆ ಗೊತ್ತಿಲ್ದೇನೆ ಡ್ರಾಸ್ಟಿಕ್ ಆಗಿ ರೆಸಿಗ್ನೇಷನ್ ಕೊಡ್ತಕ್ಕಂಥದ್ದು ಬಹಳ ತಪ್ಪಾಗ್ತದೆ. ಇದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ಗೆ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸ್ಆಪ್ ಮಾಡ್ಕೊಂಡು ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬಹುದು. 911 ನಂಬರ್ ಇಂದ ಸ್ಟಾರ್ಟ್ ಆಗುತ್ತಲ್ಲ, ಅದು ಪರ್ಟಿಕ್ಯುಲರ್ ಆಗಿ ನಮಗೆ ಕನ್ಸಲ್ಟೇಷನ್ಸ್ಗೋಸ್ಕರನೇ ಇರುವಂತ ನಂಬರ್. ಆ ನಂಬರ್ ನೀವು ವಾಟ್ಸ್ಆಪ್ ಮಾಡ್ಕೊಂಡ್ರೆ ಖಂಡಿತವಾಗಿ ಹೆಸರು ಬರ್ಕೊಳ್ತಾರೆ, ನಿಮ್ಮ ಹೆಸರು. ಯೋಚನೆ ಮಾಡಿ, ಖಂಡಿತವಾಗಿ ಒಳ್ಳೇದಾಗ್ಲಿ. 4ನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕೆಲ ವ್ಯವಹಾರಗಳಲ್ಲಿ ನಿಮಗೆ ಮೋಸವಾಗಬಹುದು ಅಂತ ಕಂಡು ಬರ್ತಾ ಇದೆ. ಅದು ವ್ಯವಹಾರದಲ್ಲಿ ಮೋಸ ಆಗೋದು ಅನ್ನೋದಕ್ಕಿಂತ ನಿಮಗೆ ಇನ್ನೂ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವು ಶುಭ ವಿಚಾರನೆ ವಿಡಿಯೋ ನೋಡಿದಿರ ನಂಗೆ ಗೊತ್ತಿಲ್ಲ, ನೋಡಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಇದೆ ನೋಡಿ. ನೀವು ಒಂದ್ ಸ್ವಲ್ಪ ಸೆಲೆಬ್ರಿಟಿ ಸ್ಟೇಟಸ್ ಅಥವಾ ಎಲ್ಲರಿಗೂ ನಿಮ್ ಬಗ್ಗೆ ಗುರುತಿಸ್ಕೊಳ್ಳುವಂಥದ್ದು, ಸ್ವಲ್ಪ ಫೇಮಸ್ ಆಗುವಂಥದ್ದು, ಈ ತರದಲ್ಲಿ ಇಷ್ಟು ವಿಚಾರಗಳು ತಿಳಿಸಿದ್ದೇನೆ ನಾನು. ಈ ಸ್ಟೇಟಸ್ ಏನಿರುತ್ತಲ್ಲ, ಅಥವಾ ಒಬ್ಬ ಫೇಮಸ್ ಆದ ಒಬ್ಬ ಪ್ರಾಮುಖ್ಯತೆ ಪಡ್ಕೊಂಡ್ರೆ ಯಾರೊಬ್ರು ಅಂದ್ರೆ, ಅವ್ರ ಸುತ್ತಲೂ ಈ ಏನೋ ಇದ್ರ ಮುಂದೆ ನೊಣ ಹಾರ್ದಂಗೆ ಸಕ್ಕರೆ ಪಕ್ಕ ಒಂದಿಷ್ಟು ಜನ ನಿಮ್ ಸುತ್ತಲೂ ಬಂದ್ಬಿಡ್ತಾರೆ. ಇಲ್ಲಿ ಕಾಣೋ ಪ್ರಕಾರ ಏನಾಗ್ತಾ ಇದೆ, ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಒಂದಿಷ್ಟು ಜನ ನಿಮ್ಮನ್ನ ಅಥವಾ ನಿಮಗಿರುವ ಅಧಿಕಾರವನ್ನ, ಸ್ಥಾನಮಾನಗಳನ್ನ, ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ನೀವಿದನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ತೀರ? ಯಾಕೆಂದ್ರೆ ನೀವು ಬಹಳ ಕಷ್ಟಗಳ ನಂತರ, ಬಹಳ ಸಮಯದ ನಂತರ ಒಂದೊಳ್ಳೆ ಹೆಸರು, ಒಂದೊಳ್ಳೆ ರೆಕಗ್ನೈಸೇಷನ್, 4 ಜನ ನಮ್ಮನ್ನ ಕರೆದು ಮಾತಾಡ್ಸಿದಾಗ ನೀವು ಒಂದು ಆ ಕ್ಲೌಡ್ ನ ಏನಂತಾರಲ್ಲ, ಏನೋ ಒಂಥರ ಒಂದು ಇದ್ರಲ್ಲಿ ಇರ್ತೀರಾ, ಆಯ್ತಾ? ಅದನ್ನ ಡಿಸ್ಟರ್ಬ್ ಮಾಡೋ ತರ ನಾನು ಮಾತಾಡಿದಾಗ ಬೇಸರ ಆಗುತ್ತೆ, ನಾನಿಲ್ಲ ಅನ್ನಲ್ಲ. ಆದ್ರೆ ನಮಗೆ ಏನೇ ಒಳ್ಳೇದಾಗ್ಲಿ, ನಮ್ಗೆ ಎಂತ ಇದೇ ಆಗ್ಲಿ, ಕಾಲುಗಳು ಯಾವಾಗ್ಲೂ ನೆಲದಲ್ಲೇ ಇರ್ಬೇಕು. ಕಾಲು ನೆಲದ ಮೇಲೆ ಇಲ್ಲ ಅಂದ್ರೆ ಸಮಸ್ಯೆಗಳಾಗತ್ತೆ ಅಲ್ವಾ? ಆಮೇಲೆ ಜನರನ್ನ ನಂಬುವಾಗ, ಜನರನ್ನ ಸೇರಿಸಿಕೊಳ್ಳುವಾಗ, ಅಥವಾ ಯಾರೋ ಒಂದು ಹೊಸ ವ್ಯವಹಾರ ನಿಮ್ಮ ಹತ್ರ ತಂದ್ರು ಅಂದ್ರೆ ಕಣ್ಣು ಮುಚ್ಕೊಂಡು ಅದ್ಭುತವಾಗಿದೆ ಅಂತ ಆ ವ್ಯವಹಾರಕ್ಕೆ ದುಡ್ಡು ಕೊಡೋದಲ್ಲ. ಆ ವ್ಯವಹಾರವಂದ ಹಿಂದೆ ಮುಂದೆ ಏನು ಎತ್ತ ಎಲ್ಲ. ಯಾಕೆಂದ್ರೆ ಇಲ್ಲಿ ಕಾಣೋ ಪ್ರಕಾರ 21ನೇ ತಾರೀಕು ಒಳಗೆ ಯಾರೋ ನಿಮ್ಮ ಹತ್ರ ನಿನ್ಗೆ ಒಳ್ಳೆ ಹೆಸರಿದೆ ಅಥವಾ ನಿಮ್ಗೆ ಒಳ್ಳೆ ಇದಿದೆ, ಇದೊಂದು ಭೂಮಿ ವ್ಯವಹಾರ ಇದೆ ನೋಡು ಅಂತಂದ್ರೆ, ನೀವು ಬ್ಲೈಂಡ್ ಆಗಿ ಅದನ್ನ ನಿಮಗ್ ಗೊತ್ತಿರೋರ್ಗೆ ಅಥವಾ ದೊಡ್ಡ ದೊಡ್ಡವ್ರಿಗೆ ಹೇಳಕ್ ಹೋಗಿ, ಕಡೆ ನೋಡಿದ್ರೆ ಆ ಭೂಮಿಯಲ್ಲಿ ಏನೋ ಸಮಸ್ಯೆ ಇದ್ದು ನಿಮ್ಮ ಹೆಸರು ಹಾಳಾಗಿ, ಸೊ ಬಹಳಷ್ಟು ಸಮಸ್ಯೆಗಳಿದೆ. ನಿಮ್ಮನ್ನ ಓವರ್ಟೇಕ್ ಮಾಡಿ ಅಥವಾ ನಿಮ್ಮನ್ನ ಬಳಸ್ಕೊಂಡು ಆಮೇಲೆ ಯೂಸ್ ಅಂಡ್ ಥ್ರೋ, ಚೈನಾ ಐಟಮ್ ಆಗ್ಬಿಡ್ತೀರಾ ನೀವು, ಚೈನಾ ಮಾಲ್ ಯೂಸ್ ಅಂಡ್ ಥ್ರೋ ಆಗ್ಬಿಡ್ತೀರಾ. ಸೊ ಅದಾಗಬಾರದು ಅನ್ನುವ ದೃಷ್ಟಿಯಿಂದ ನಾನು ಹೇಳ್ತಾ ಇರುವಂತದ್ದು. ಇಲ್ಲಿ ಈ ಗೋಮುಖ ವ್ಯಾಘ್ರಗಳು, ಶತ್ರುಗಳು, ನಿಮ್ಗೇನ್ ಕರ್ಕಾಟಕ ರಾಶಿಯವರಿಗೆ ದುಶ್ಮನ್ ಕಾಯ ಅಂದ್ರೆ ಊರ್ ತುಂಬಾ ಅನ್ನಂಗ್ ಇರತ್ತೆ. ಅದಕ್ಕೇನು ಕೊರತೆ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಯಾವ ವಿಚಾರದಲ್ಲಿ ಬೇಕಾದ್ರೂ ಕೊರತೆ ಇರ್ಬೋದು. ಶತ್ರುಗಳ ವಿಚಾರದಲ್ಲಿ, ಹೊಟ್ಟೆವರು ನಿಮ್ಮ ನೋಡ್ಕೊಂಡು ಹೊಟ್ಟೆಯವ್ರ ವಿಚಾರದಲ್ಲಿ, ಅಥವಾ ನಿಮಗೆ ತೊಂದರೆ ಕೊಡ್ಬೇಕು ಅನ್ಕೊಳ್ಳೋರ ವಿಚಾರದಲ್ಲಿ ಸಂಖ್ಯೆಯಲ್ಲಿ ಏನೂ ಕೊರತೆ ಇರಲ್ಲ, ಬಹಳಷ್ಟು ಜನ ಇರ್ತಾರೆ. ಸೊ ಆದ್ರಿಂದ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಇಲ್ಲಿ ಇದ್ರ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ನಿಮ್ಗೆ ಒಂದು ವಿಶೇಷವಾದ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೇನೆ. ಆ ಮಂತ್ರ ಏನಿದೆಯಲ್ಲ, ಬಹಳ 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 ಪವರ್ಫುಲ್ ಆಗಿರತಕ್ಕಂಥ ಮಂತ್ರ. ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ. ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ಕೊಡ್ತೀನಿ. ಒಂದು 21 ಬಾರಿ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಅದನ್ನ ಕೇಳಿಸ್ಕೊಳ್ಳಿ. ಇಲ್ವಾ, ಅದು ಬಾಯಾಟ ಆಗೋಯ್ತು, ಕೇಳಿ ಬಾಯಾಟ ಆಗೋಯ್ತು ಅಂದ್ರೆ ದಿನ ಒಂದು 108 ಸಲ ಜಪ ಮಾಡಿ. ಆ ಮಂತ್ರವನ್ನ ಜಪ ಮಾಡಿ. ₹1 ಖರ್ಚು ನೀವು ಮಾಡ್ಕೊಳ್ಬಹುದು ಆರಾಮಾಗಿ, ಅಲ್ವಾ? ಮಾಡಿ. ಅದು ನಿಮಗೆ ಅದ್ಭುತವಾದಂತಹ ಶಕ್ತಿಯನ್ನ, ಎಲ್ಲರಿಂದ ರಕ್ಷಣೆಯನ್ನ ತುಂಬಾ ಚೆನ್ನಾಗಿ ಕೊಡುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಾ? ಇಲ್ಲ ಇನ್ನೂ ಪವರ್ಫುಲ್ ಆಗ್ಬೇಕು ಗುರುಗಳೇ, ಅದೇ ಮಂತ್ರದ ನಾವು ಹೋಮವನ್ನೇ ಮಾಡ್ತಾ ಇದ್ದೇವೆ. ಅದೇ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರದಿಂದ, ಆ ಒಂದು ಆಂಜನೇಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಡಿಸೆಂಬರ್ 30ನೇ ತಾರೀಕು ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ ಸೋಮವಾರ, ಸೋಮವತಿ ಅಂತ ಕರೀತಾರೆ. ಸೊ ಅದರಿಂದ ಈ ವಿಶೇಷವಾದ ಉಂಗುರ ಅದರಲ್ಲೂ ಎನರ್ಜೈಸ್ ಆಗಿರುತ್ತೆ. ಇವೆಲ್ಲ ಧಾರಣೆ ಮಾಡ್ಕೊಳ್ಬಹುದು. ಒರಿಜಿನಲ್ ಕ್ಯಾಟ್ಸ್ ಐ ಅದು, ಆಯ್ತಲ್ಲ, ಯಾವುದೋ ಇದಲ್ಲ, ಆ ತರ. ಸೊ ಈ ವಿಡಿಯೋ ಎಂಡಲ್ ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಆಗಿ ಹೇಳ್ತಾನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ನೆಕ್ಸ್ಟ್ 5ನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕರ್ಕಾಟಕ ರಾಶಿಯ ಪುರುಷರಿರ್ಲಿ, ಸ್ತ್ರೀಯರಿರ್ಲಿ, ಚಿಕ್ಕವರಿರ್ಲಿ, ದೊಡ್ಡವರಿರ್ಲಿ, ಯಾರೇ ಇರ್ಲಿ, ಒಂದು ನಿಮಗೆ ಎಚ್ಚರಿಕೆಯನ್ನ ಕೊಡ್ತೇನೆ. 21ನೇ ತಾರೀಕಿನ ತನಕ ವಿದ್ಯುತ್ ಉಪಕರಣಗಳಿಂದ ಬಹಳ ಕೇರ್ಫುಲ್ ಆಗಿರಿ, ಬಹಳ ಎಚ್ಚರಿಕೆಯಿಂದಿರಿ. ಅಂದ್ರೆ ಅದರ ನಂತರ ಹೆಂಗಂದ್ರೂ ಪರವಾಗಿಲ್ಲ ಅಂತಲ್ಲ, ಬಟ್ ನಾನು ಹೇಳ್ತಿರೋಂಥದ್ದು ಅಂದ್ರೆ ವಿದ್ಯುತ್ ಉಪಕರಣಗಳು
ಕರ್ಕಾಟಕ ರಾಶಿಯವರಿಗೆ ತೊಂದರೆ ಕೊಡತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ನಿಮ್ಗೆ ಏನೋ ಮೊಬೈಲ್ ಚಾರ್ಜ್ ಹಾಕೊಂಡ್ ತಲೆ ದಿಂಬಡಿ ಇಟ್ಕೊಂಡ್ ಮಲ್ಕೊಳ್ತಾರೆ, ಕೆಲವರು ಚಾರ್ಜ್ ಹಾಕೊಂಡೇ ಮಾತಾಡ್ತಿರ್ತಾರೆ. ಮನೆಯಲ್ಲಿ ನೀರ್ ಬಿಸಿ ಮಾಡೋದು ಕರೆಂಟು, ಮತ್ತೊಂದೇನೋ ಎಲ್ಲ ಕರೆಂಟ್, ಎಲೆಕ್ಟ್ರಿಸಿಟಿ ಎಲ್ಲ ವಿದ್ಯುತ್ನ ಸುತ್ತಲೂ ಕುತ್ಕೊಂಡಿದ್ದೇವೆ ನಾವು. ಇವತ್ತಿನ ಕಾಲದಲ್ಲಿ ವಿದ್ಯುತ್ ಒಂದ್ ಅರ್ಧ ಗಂಟೆ ಕರೆಂಟ್ ಹೋಗ್ಬಿಡ್ತಂದ್ರೆ ಲಾಭ 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 ಉಳ್ಕೊಳಂಗ್ ಆಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ ಅಲ್ವಾ. ಸೊ ಇದೇನಾಗ್ಬಿಡತ್ತೆ, ನಾವು ಅಷ್ಟೆಲ್ಲ ವಿದ್ಯುತ್ ಉಪಕರಣಗಳ ನಡುವೆ ನಿತ್ಯನೂತನವಾಗಿ ಬಳಸ್ತಾ ಇರ್ತೀವಿ. ಬಟ್ ವಿದ್ಯುತ್ತಿಂದ ನಿಮಗೆ ಅಪಾಯವಿದೆ ಅಂತ. ವಿದ್ಯುತ್ತಿಂದ ಹೆಂಗ್ರಿ ಅಪಾಯ ಅಂತಂದ್ರೆ ಅದು ಆಕ್ಚುಲಿ ಅಗ್ನಿ ಅವಘಡ ಅಂತ. ಅಗ್ನಿಯಿಂದ, ಬೆಂಕಿಯಿಂದ ನಿಮಗೆ ಅಪಾಯವಿದೆ ಅನ್ನೋದನ್ನ ಸೂಚಕ ಅದು. ಬಟ್ ಬೆಂಕಿಯನ್ನ ಈಗಿನ ಕಾಲದ ನಾರ್ಮಲೈಸ್ ಮಾಡಿದಾಗ, ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ, ಉಫ್ ಉಫ್ ಅಂತ ಬೆಂಕಿ ಒಲೆ ಆಗಿತ್ತು ಅಲ್ವಾ. ಸೊ ಅವಾಗ ಅಗ್ನಿ ಅಂತ ಬಳಸ್ತೀವಿ. ಈಗ ನಾವು ಅದನ್ನ ಕರೆಂಟ್ ಅಂತ ಮಾಡ್ಕೊಂಡು ಕರೆಂಟ್ ಅಲ್ಲಿ ನೀರ್ ಬಿಸಿ ಮಾಡ್ಕೊಂತೀವಿ, ಕರೆಂಟ್ ಅಲ್ಲಿ ಅಡಿಗೆ ಮಾಡ್ಕೊಂತೀವಿ, ಕರೆಂಟ್ ಅಲ್ಲಿ ಎಲ್ಲದಕ್ಕೂ ಮಾಡ್ಕೊಂತೀವಿ. ವಾಹನವು ಕರೆಂಟೇ. ಸೊ ಅಲ್ಲಿ ವಿದ್ಯುತ್, ಆ ಅಗ್ನಿ ಅನ್ನುವ ಜಾಗದಲ್ಲಿ ವಿದ್ಯುತ್ ಅನ್ನುವಂಥದ್ದನ್ನ ಹಾಕೋದು, ಆಯ್ತಾ. ಸೊ ವಿದ್ಯುತ್ತಿಂದ ಅಥವಾ ಬೆಂಕಿಯಿಂದ ಬಹಳ ದೂರವಿರಿ, ಬಹಳ ಎಚ್ಚರದಿಂದಿರಿ. ಅದನ್ನ ಬಳಸುವಾಗ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ. ಆಮೇಲೆ ನೀವೇನಾದ್ರೂ ಈ ಬ್ಯಾಟ್ರಿ ಗಾಡಿಗಳನ್ನ ಓಡಿಸುವಂತವ್ರಾಗಿದ್ರೆ, ನೋಡ್ತಾ ಇರ್ತೀವಿ ನಾವು ಏನೇನ್ ಬರ್ತಾ ಇದೆ ಮೀಡಿಯಾದಲ್ಲಿ ಅಂತ ಬ್ಯಾಟ್ರಿ ಗಾಡಿಗಳಿಗೆ. ಸ್ವಲ್ಪ ಎಚ್ಚರಿಕೆಯಿಂದ, ಆಯ್ತಲ್ವಾ, ಅದರಿಂದ ಏನು ಅವಘಡಗಳಾಗದಂತೆ ಬಹಳ ಕೇರ್ಫುಲ್ ಆಗಿರ್ಬೇಕು. 21ನೇ ತಾರೀಕು ನಂತರ ಅದು ಹಾಳಾಗಬಹುದೇ ವಿನಃ ಅವಘಡ ಆಗ್ಲಿಕ್ಕೆ ಸಾಧ್ಯತೆಗಳು ಕಮ್ಮಿ. ವಿದ್ಯುತ್ ಉಪಕರಣ ಹಾಳಾಗೋಯ್ತು ಅಂತ. ಬಟ್ 21ನೇ ತಾರೀಕು ತನಕ ಅವಘಡಗಳೇ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಆದ್ರಿಂದ ಬಹಳ ಕೇರ್ಫುಲ್ ಆಗಿರಿ. ಕುಜ ಅಷ್ಟೋತ್ರವನ್ನ ಪಠನೆ ಮಾಡ್ಕೊಳ್ಳಿ. ಮನೆ ಹತ್ರ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಹೋಗಿ ಒಂದು ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯಲ್ಲಿ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು, ಕುಂಕುಮಾರ್ಚನೆ ಮಾಡಿಸ್ಕೊಂಡು, ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಇದೆಲ್ಲ ಅಲ್ಲದೆ ಇದ್ರ ಜೊತೆಗೂ, ಆಯ್ತಾ, ಇನ್ನೂ ವಿಶೇಷವಾದಂತ ಪರಿಹಾರಗಳು ಬೇಕು ಅಂದ್ರೆ ಕರ್ಕಾಟಕ ರಾಶಿಯವರ ಜನವರಿ ತಿಂಗಳ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಆ ವಿಶೇಷ ಪರಿಹಾರ ಕ್ರಮಗಳೇನಪ್ಪಾ ಅಂದ್ರೆ, ಡಿಸೆಂಬರ್ 30ನೇ ತಾರೀಕು ಸೋಮವಾರ, ಸೋಮವತಿ ಅಂತ ಕರೀತಾರೆ. ಸೋಮವಾರ ಅಮಾವಾಸ್ಯೆ ಬಂದ್ರೆ ಬಹಳ ಪವರ್ಫುಲ್ ಅದು, ಆಯ್ತಲ್ವಾ. ವರ್ಷಕ್ಕೆಲ್ಲೋ ಒಂದೋ ಎರಡೋ ಬರ್ತದೆ ಸೋಮವಾರ ಅಮಾವಾಸ್ಯೆ ಬರ್ತಕ್ಕಂಥದ್ದು. ಅದರಿಂದ ನಾವು ಸೋಮವತಿ ಅಂತ ಕರೀತಾರೆ. ಅವತ್ತಿನ ದಿವಸ ಡಿಸೆಂಬರ್ 30 ತಾರೀಕು ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ, ಮಹಾವಿಷ್ಣುವಿನ ಮಾಸ. ಸೊ ಅವತ್ತಿನ ದಿವಸ ನಾವು ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನ, ಪಂಚಮುಖಿ 5 ಮುಖಗಳು, ಪೃಥಿವ್ಯಪ್ ತೇಜು ವಾಯು ಆಕಾಶ ಪಂಚಭೂತಗಳನ್ನ ತೋರಿಸ್ತಕ್ಕಂಥ ಒಂದು ಅವತಾರ ಅದು ಪಂಚಮುಖಿ ಆಂಜನೇಯ. ಯಾವ ರೀತಿಯಲ್ಲಿಯೂ ಸಮಸ್ಯೆ ನಿಮ್ಮ ಹತ್ರ ಬರಬಾರದು, ಆ ತರ ರಕ್ಷಣೆ ಕೊಡ್ತಕ್ಕಂಥದ್ದು. ಯಾವ ರೀತಿಯಲ್ಲೂ ಸಹ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆ ಏನಿದ್ರು ನಿಮ್ಮ ಹತ್ರ ಅದು ಸುಳಿಬಾರದು ಅನ್ನುವಂತಹ ದೃಷ್ಟಿ ಕೂಡ ಒಂದು. ಎರಡನೇದು ಶತ್ರು ನಿವಾರಕ, ಯಾವುದೇ ರೀತಿ ಶತ್ರುಗಳಿದ್ರು ಆ ಶತ್ರುವನ್ನ ನಿವಾರಣೆ ಮಾಡ್ತಕ್ಕಂಥ ಆಂಜನೇಯ ಸ್ವಾಮಿಯ ವಿಶೇಷವಾದ ಹವನವನ್ನ, ಆ ಮಂತ್ರ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವಿಶೇಷವಾದಂತಹ ಉಂಗುರ ಯಾವುದು, ಕ್ಯಾಟ್ಸೈ ವೈಢೂರ್ಯ ರತ್ನ, ಕೇತುವಿನ ರತ್ನದ ಉಂಗುರವನ್ನ ನಾವು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಕೇತು ಜಯಂತಿ. ಕೇತು ಜಯಂತಿಗೆ ದಿವಸ, ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿಗೆ ದಿವಸ 1108 ಸಂಖ್ಯೆ, 1108 ಸಂಖ್ಯೆ, ಅದಕ್ಕೆ ಸಹಸ್ರ ಕೇತು ಶಾಂತಿ ಅಂತ ಮಾಡುವಂಥದ್ದು. ಆ 1108 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ, ಕೇತುವಿನ ರತ್ನ ಯಾವುದು, ವೈಢೂರ್ಯ ರತ್ನ, ಆ ಒರಿಜಿನಲ್ ವೈಢೂರ್ಯ ರತ್ನವನ್ನ ಉಂಗುರ ಮಾಡಿ ನಿಮಗೆ ಕೊಡ್ತಾರೆ. ಅಂದ್ರೆ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹವನ, ಅದರ ಜೊತೆಯಲ್ಲಿ ಸಹಸ್ರ ಕೇತು ಶಾಂತಿ ಹವನ. ಅಷ್ಟೇ ಅಲ್ಲ, ಇನ್ನೂ ಇದೆ. ಯಾವುದೇ ರೀತಿಯಾದಂತಹ ಆರೋಗ್ಯ ಬಾಧೆಗಳಿರಲಿ, ಆಯ್ತಲ್ವಾ, ನ್ಯಾಚುರಲ್ ಆಗಿ ಹುಷಾರಿಲ್ದಂಗೆ ಆಗೋಯ್ತು, ಅಥವಾ ಮುಂದೆ ಹುಷಾರಿಲ್ದಂಗೆ ಆಗಬಹುದು, ಅಥವಾ ಆಕ್ಸಿಡೆಂಟ್ಸು, ಅಥವಾ ಮತ್ತೊಂದು ಇನ್ನೊಂದು ಯಾವುದೇ ಅಪಮೃತ್ಯು ಪೀಡೆ ಪರಿಹಾರ ಅಥವಾ ರೋಗ ಬಾಧೆಗಳ ಪರಿಹಾರಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಅಂತ, ಅದರಲ್ಲಿ ಬೀಜಾಕ್ಷರಗಳು ವಿಶೇಷತೆ ಪಡೀತದೆ. ಯಾಕೆಂದ್ರೆ ಮೃತ್ಯುಂಜಯ ಮಂತ್ರಗಳು ತುಂಬಾ ಇದಾವೆ. ತ್ರ್ಯಂಬಕ ಮಿಜಾಮಹೆ ಇತ್ಯಾದಿ, ಅಥವಾ ತ್ರ್ಯಂಬಕ ಮಹಾದೇವ ತ್ರಾಹಿಮಾಂ ಕೃಪೆಯ ಶಿವ ಇತ್ಯಾದಿ ಬೇರೆ ಬೇರೆ ಇದೆ. ಬಟ್ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಇದೆಯಲ್ಲ, ಆ ಷಟ್ ಪ್ರಣವ ಬೀಜಾಕ್ಷರಗಳ ಸಹಿತವಾಗಿ ನಾವು ಮೃತ್ಯುಂಜಯ ಹೋಮವನ್ನು ಮಾಡುವಂಥದ್ದು ಅತ್ಯಂತ ಪವರ್ಫುಲ್. ಅದು ಎಂಥ ಆರೋಗ್ಯ ಬಾಧೆ ಇದ್ರೂ ಆ ಹೋಮದ ಭಸ್ಮ ಡೈಲಿ ಹಣೆಗಚ್ಕೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ಅನುಕೂಲ ಆಗ್ತಾ ಬರ್ತದೆ. ಸೊ ಅದರಿಂದ ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಈ ಒಂದು ವಿಶೇಷವಾದ ವೈಢೂರ್ಯ ರತ್ನವನ್ನ ಎನರ್ಜೈಸ್ ಮಾಡ್ತೀವಿ. ಎಷ್ಟೆಲ್ಲ ಹೋಮಗಳು, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ, ಸಹಸ್ರ ಕೇತು ಶಾಂತಿ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ಉಂಗುರ
ಎನರ್ಜೈಸ್ ಆಗುತ್ತೆ. ಯಾಕೆಂದ್ರೆ ದೃಷ್ಟಿ ಇತ್ಯಾದಿ ಜಾಸ್ತಿಯಾಗಿ ಮದುವೆ ಕ್ಯಾನ್ಸಲ್ ಆಗ್ತಾ ಇದ್ರೆ, ಪ್ರೇತ ಬಾಧೆ ಜಾಸ್ತಿಯಾಗಿ ಮದುವೆಗಳು ಕ್ಯಾನ್ಸಲ್ ಆಗ್ತಾ ಇದ್ರೆ, ಅಥವಾ ಇದೇ ದೋಷಗಳಿಂದಾಗಿ ಮದುವೆ ಆದ್ಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳು ಬರ್ತಾ ಇದ್ರೆ, ಅಥವಾ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇರೋರಿಗೂ ಕೂಡ ಆಗದೇ ಇದ್ರೆ, ಅದೆಲ್ಲ ಮತ್ತೆ ಪುನಃ ಸರಿ ಮಾಡ್ಲಿಕ್ಕೋಸ್ಕರ ಈ ಸ್ವಯಂವರ ಪಾರ್ವತಿ ಹೋಮ ಮಾಡಿ ಈ ಒಂದು ರತ್ನವನ್ನು ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಎನರ್ಜೈಸ್ ಮಾಡಿ ಇದನ್ನ ಕೊಡ್ತಾ ಇದ್ದೇವೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಡಿಸೆಂಬರ್ 30ನೇ ತಾರೀಕು ಸೋಮವಾರ ಬೆಳಗ್ಗೆ ಲೈವ್ ಅಲ್ಲಿ ನಾನೇ 6 ಗಂಟೆಯಿಂದ 6:30 ಒಳಗೆ ಸಂಕಲ್ಪ ಸೇವೆ ಶುರುವಾಗುತ್ತೆ. ನಾನೇ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೋಡ್ತೀರಾ ನೀವು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರ್ತದೆ. ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಮಂಗಳವಾರ ಬೆಳಗ್ಗೆನೆ ನಾವು ಅದನ್ನ ಸಂಕಲ್ಪ ಸೇವಾ ಪ್ರಸಾದವನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನ ಮಾಡ್ತೇವೆ ಸ್ಪೀಡ್ ಪೋಸ್ಟ್ ಮೂಲಕ. ಸೊ ಆದ್ರಿಂದಾಗಿ ಎಲ್ಲ ಇದರಲ್ಲಿ ಒಂದೇ ಸಂಕಲ್ಪ ಸೇವೆ ಎಲ್ಲಾ ಹೋಮಗಳು ಬಂತು. ಸೊ ಆದ್ರಿಂದ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಇರ್ತದೆ, ಎಲ್ಲಾ ಹೋಮಗಳು ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ಪೋಸ್ಟಲ್ ಚಾರ್ಜ್ ಅದರಲ್ಲೇ ಇರ್ತದೆ, ಎಲ್ಲದೂ ಅದರಲ್ಲೇ ಬರ್ತದೆ. ಆಯ್ತಲ್ವಾ? ಸೊ ಅದರಿಂದ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತಾರೆ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಾನು ಸುಲಭವಾದ ಪರಿಹಾರಗಳನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಈಗ ಆ ಮಂತ್ರ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳ್ತೇನೆ. ಅದನ್ನು ಡೈಲಿ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ.